ನಾಳೆ ನನಗೆ ಮದುವೆ. ತೋಳಿನಲ್ಲಿ ನೆಲೆಸುವ ಹಾರ, ಕತ್ತಿಗೆ ಆಲಿಂಗನ ನೀಡುವ ತಾಳಿ, ಕುಬೇರನ್ ಸಿಲ್ಕ್ ಸೀರೆ ಧರಿಸಿದ ಕ್ಷಣ ನಾನು ಮಾತ್ರವಲ್ಲ, ನನ್ನ ಅಸ್ತಿತ್ವವು ಬದಲಾಗಿ ಹೋಗುತ್ತದೆ. ಸಂಕಲ್ಪ್ ವೆಡ್ಡಿಂಗ್ ಕಲೆಕ್ಷನ್ಸ್, ಕುಬೇರನ್ ಸಿಲ್ಕ್ಸ್, ಬೆಂಗಳೂರು. ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತ ಸುದ್ದಿ ಮತ್ತು ಇದು ದರ್ಶನ್ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಸುದ್ದಿ. ಜೈಲು ಸೇರಿದ ಬಳಿಕ ಫ್ಯಾನ್ಸ್ಗೆ ದರ್ಶನ್ ಮೊದಲ ಸಂದೇಶವನ್ನ ಕಳಿಸಿದ್ದಾರೆ. ಸೆರೆಮನೆಯಿಂದಲೇ ಅಭಿಮಾನಿಗಳಿಗೆ ಡಿ ಬಾಸ್ ಮೆಸೇಜ್ ಕಳುಹಿಸಿದ್ದಾರೆ. ದರ್ಶನ್ ಜೈಲಿನಲ್ಲಿದ್ರೂ ರಿಲೀಸ್ ಆಗಲಿದೆಯಂತೆ ಡೆವಿಲ್ ಸಿನಿಮಾ. ಪತ್ನಿ ವಿಜಯಲಕ್ಷ್ಮಿ ಮೂಲಕ ಡಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಶೀಘ್ರದಲ್ಲೇ ಡೆವಿಲ್ ಸಿನಿಮಾ ರಿಲೀಸ್ ಬಗ್ಗೆ ದರ್ಶನ್ ಸುಳಿವನ್ನ ಕೊಟ್ಟಿದ್ದಾರೆ. ತನ್ನ ಸೆಲೆಬ್ರಿಟಿಗಳಿಗೆ ಸಂದೇಶವನ್ನ ಕಳಿಸಿದ್ದಾರೆ ಡಿ ಬಾಸ್ ದರ್ಶನ್. ನನ್ನ ನಂಬಿ ನಿರ್ಮಾಪಕರು ಕೋಟ್ಯಾಂತರ ಹಣ ಹೂಡಿದ್ದಾರೆ. ನಿರ್ದೇಶಕರು ನಿರ್ಮಾಪಕರ ಬೆಂಬಲಕ್ಕೆ ನಿಲ್ಲುವುದು ನನ್ನ ಕರ್ತವ್ಯ. ಡೆವಿಲ್ ಚಿತ್ರ ಎಲ್ಲಾ ಕೇಸ್ಗಳು ಅಡೆತಡೆ ಇಲ್ಲದೆ ಸಾಗಲಿ. ಸಿನಿಮಾವನ್ನ ಮನರಂಜನೆ ದೃಷ್ಟಿಯಿಂದ ಮಾತ್ರ ನೋಡಬೇಕು. ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಅಂತ ದರ್ಶನ್ ಸಂದೇಶವನ್ನ ಕಳಿಸಿದ್ದಾರೆ. ಜೈಲು ಸೇರಿದ ಬಳಿಕ ಫ್ಯಾನ್ಸ್ಗೆ ದರ್ಶನ್ ಮೊದಲ ಸಂದೇಶವನ್ನ ರವಾನೆ ಮಾಡಿರುವುದು. ಸೆರೆಮನೆಯಿಂದಲೇ ಅಭಿಮಾನಿಗಳಿಗೆ ಡಿ ಬಾಸ್ ಮೆಸೇಜ್ ಅನ್ನ ಕಳುಹಿಸಿದ್ದಾರೆ. ದರ್ಶನ್ ಜೈಲಿನಲ್ಲಿ ಇದ್ಕೊಂಡೇ ರಿಲೀಸ್ ಆಗಲಿದೆ ಡೆವಿಲ್ ಸಿನಿಮಾ. ಅಲ್ಲೇ ಇರ್ತಾರೆ, ಆದರೆ ಸಿನಿಮಾ ಮಾತ್ರ ರಿಲೀಸ್ ಆಗುತ್ತೆ. ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮೂಲಕ ಡಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಅವರ ಅಭಿನಯಿಸಿರುವಂಥ ಡೆವಿಲ್ ಸಿನಿಮಾ ರಿಲೀಸ್ ಆಗಲಿದೆ. ನೋಡಿ, ಕನ್ನಡದ ಕಲಾಭಿಮಾನಿಗಳಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ಸುಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ. ನಾನು ಎಲ್ಲೇ ಇದ್ದರೂ ನಿಮ್ಮ ಶ್ರೇಯೋಭಿಲಾಷೆಯನ್ನ ಬಯಸ್ತೇನೆ. ಪ್ರಸಕ್ತ ಬೆಳವಣಿಗೆ ಏನೇ ಇದ್ರೂ ನನ್ನ ನಂಬಿ ಕನಸು ಕಂಡಿರುವ ನಿರ್ದೇಶಕರು ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ನನ್ನ ದಿ ಡೆವಿಲ್ ಚಿತ್ರದ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಅನ್ನೋದು ನನ್ನ ಆಶಯ. ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ. ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಸಿನಿಮಾ ಒಂದು ಮನರಂಜನೆಯ ಮಾಧ್ಯಮ, ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು ಅಂತ ಹೇಳೋ ಮುಖೇನ ಇಲ್ಲಿ ಅವರ ಸಿನಿಮಾ ಅಂತೂ ರಿಲೀಸ್ ಆಗೇ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಅವರು ಅವರ ಪತ್ನಿಯ ಮುಖೇನ ಅವರ ಅಭಿಮಾನಿಗಳಿಗೆ ಸಂದೇಶವನ್ನು ಕಳುಹಿಸಿದ್ದಾರೆ.